ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಬೆಂಕಿ ಟೆಕ್ನಿಕ್ಸ್ ಎಪಿಸೋಡ್ 73ರಲ್ಲಿ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ಫುಲ್ ಹಾಟ್ ಸುದ್ದಿ ತಗೊಂಡು ನಿಮ್ಮದೇ ಹಾಜರಾಗಿದ್ವಿ. ಪ್ರತಿ ಟೆಕ್ನಿಕಲ್ ಒಂದು ಹಾಟ್ ಕ್ವಶನ್ ಕೇಳಿರ್ತೀವಿ. ಇವತ್ತು ಕೂಡ ಫುಲ್ ಹಾಟ್ ಕ್ವಶನ್ ಇದೆ, ಆಯ್ತಾ? ಸೊ ನೀವೇನಾದ್ರು ಸದ್ಯಕ್ಕೆ ಯಾವ್ದಾದ್ರು ಪೇಡ್ ಕೋರ್ಸಸ್ ನ ತಗೊಂಡಿದ್ದೀರಾ, ಲೈಕ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ, ಲೈಕ್ ಇವಾಗ ಫೋಟೋಶಾಪ್ ಕಲಿಯೋಕ್ಕೆ ಅಥವಾ ಶೇರ್ ಮಾರ್ಕೆಟಿಂಗ್ ಕಲಿಯೋಕ್ಕೆ, ಇನ್ನಿತರ ಬೇಜಾನ್ ಆನ್ಲೈನ್ ಕೋರ್ಸಸ್ಗಳಿದೆ. ಸೊ ಇಂಥ ಕೋರ್ಸಸ್ ನಿಮಗೆ ವರ್ತ್ ಇಟ್ ಅನ್ಸುತ್ತಾ? ಮತ್ತೆ ಯಾವ ಕೋರ್ಸಸ್ಗಾದ್ರೂ ನೀವು ಬಾಯಿ ಮಾಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ಈ ಸಲ ಮೊದಲನೇ ನ್ಯೂಸ್ ಬರ್ತಿದೆ. ಆಫೀಸಿಯಲ್ ಆಗಿ OnePlus ಕಡೆಯಿಂದ oxygenOS 15 ಇದೆ. 30ನೇ ಅಕ್ಟೋಬರ್ಗೆ ಇದನ್ನ ಬೀಟಾ ರೋಲ್ಔಟ್ ನ ಹೊರಗೆ ಬಿಡ್ತಾ ಇದ್ದಾರೆ. ಇದ್ರ ಜೊತೆಗೆ OnePlus 12 ಸೀರೀಸ್ ಏನಿದೆ ಇದಕ್ಕೆ ಮೊದಲು ಈ ಅಪ್ಡೇಟ್ ಸಿಗುತ್ತೆ. ಇದ್ರ ಜೊತೆಗೆ Android 15 ಕೂಡ ಮೊದಲು OnePlus 12 ಗೆ ನೋಡೋಕೆ ಸಿಗುತ್ತೆ. ಇದ್ರೇನು ಹೇಳ್ಕೊಳಕ್ಕೆ ಅದ್ಭುತ ಚೇಂಜ್ ಇಲ್ಲ, ಬಟ್ OnePlus ಈ ಸೀರೀಸ್ ಅಲ್ಲಿ ಜಾಸ್ತಿ OS ಅಲ್ಲಿ AI ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಂಡು ಬಂದಿದೆ. ಸೊ ಇದ್ರ ಜೊತೆಗೆ ಇಲ್ಲಿ ಪವರ್ ಎಫಿಷಿಯೆಂಟ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮತ್ತು ಇಲ್ಲಿ AI ಫೀಚರ್ಸ್ಗಳನ್ನ ತುಂಬ ಆ್ಯಡ್ ಮಾಡಲಾಗಿದೆ. ಬಾಕಿ Android 15 ಕೂಡ ವಿಜೆಟ್ಸ್ ಆಗಿರಲಿ ಮತ್ತು ಕೆಲವೊಂದು ಐಕಾನ್ಸ್ಗಳು, ಟೈಪಿಂಗಲ್ಲಿ, ಕೀಬೋರ್ಡ್ಸಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ನ ಮಾಡಿದ್ರೆ. ಇದನ್ನ ಬಿಟ್ಟರೆ ಹೆವಿ ಚೇಂಜಸ್ಗಳಿಲ್ಲ. ಬಟ್ ನಮ್ಮ ಜನ ಎಲ್ಲಿ ಭಯ ಬೀಳ್ತಿದಾರಪ್ಪ ಅಂತಂದರೆ ಒನ್ ಪ್ಲಸ್ ಅಂದ ತಕ್ಷಣ ಲೈಕ್ ನಮ್ಮ ಜನ ಅಯ್ಯೋ ಅಣ್ಣ. ಹೌದು, ಸದ್ಯಕ್ಕೆ ನಮ್ಮ ಜನರ ಪರಿಸ್ಥಿತಿ ಹೀಗೆ ಆಗಿದೆ. ತುಂಬ ಜನಕ್ಕೆ ಬೀಟಾ ವರ್ಷನು ಅಪ್ಡೇಟ್ಸು ಅದು ಇದು ಅಂತ ಲೆಫ್ಟ್ ಬಿಟ್ಟು ಸಿಕ್ಕಾಕೊಳ್ಳಿ. ಎಸ್ಪೆಷಲಿ OnePlus ಫೋನ್ಸ್ಗಳನ್ನ ನೀವು ಲಾಂಗ್ ಟರ್ಮ್ ಯೂಸ್ ಮಾಡಿ ಕೆಲವೊಂದೆಲ್ಲ ಸ್ಟೇಬಲ್ ಅಪ್ಡೇಟ್ಸ್ಗಳು ಚೆನ್ನಾಗಿದೆ, ಏನು ಇಶ್ಯೂ ಆಗ್ತಿಲ್ಲ ನಿಮ್ಮ ಫೋನಪ್ಪ ಅಂತಂದರೆ ಅವಾಗ ಮಾತ್ರ ಅಪ್ಡೇಟ್ ಮಾಡಿ. ಎಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಯಪ್ಪ, ಇದು ಮಾತ್ರ ಇವತ್ತಿನ ಹಾಟ್ ಸುದ್ದಿ ಅಂತ ಹೇಳ್ಬೋದು. ಸಿಂಗಲ್ ಗೊತ್ತಿರಾಗೆ ನೆಕ್ಸ್ಟ್ ವರ್ಷ ಜಿಯೋ ಮತ್ತು ಹಾಟ್ಸ್ಟಾರ್ ಸೇರಿಬಿಟ್ಟು ಒಟ್ಟಿಗೆ IPL ಲೈವ್ನ ನಿಮ್ಮ ಮುಂದೆ ತೊಗೊಂಡು ಬೆಳೆದಿದ್ದಾರೆ. ಸದ್ಯಕ್ಕೆ ಮಾರ್ಕೆಟ್ಲಿ ಪಾರ್ಟ್ನರ್ಶಿಪ್ಪು ಅದು ಇದು ಅಂತ ಕೆಲವೊಂದು ರೂಮರ್ಸ್ ಮತ್ತು ಲೀಕ್ಸ್ಗಳ ಸುದ್ದಿ ಏನು ಬರ್ತಾ ಇದೆ. ಆಫೀಷಿಯಲ್ ಆಗಿ ಜಿಯೋ ಅದನ್ನ ಕ್ಯಾಚ್ ಅಥವಾ ಪಾರ್ಟ್ನರ್ ಮಾಡಿ ಅಂತ ಹೇಳ್ಬೋದು. ಸೊ ಇದೇ ನ್ಯೂಸ್ನ ಕರೆಕ್ಟ್ ಟೈಮಲ್ಲಿ ತಗೊಂಡು ಡೆಲ್ಲಿನಲ್ಲಿರುವಂಥ ಒಬ್ಬ ಆ್ಯಪ್ ಡೆವಲಪರ್ Jio-Hotstar.com ಅನ್ನುವಂಥ ಒಂದು ಡೊಮೇನ್ನ ಪರ್ಚೇಸ್ ಮಾಡಿಬಿಟ್ಟು ಡೈರೆಕ್ಟ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಒಂದು ಮೆಸೇಜ್ ಹಾಕಿದ್ದಾನೆ. ಮೆಸೇಜಲ್ಲಿ ಏನಿದೆಯಪ್ಪ ಅಂತಂದರೆ, ಇದು Jio-Hotstar ಸದ್ಯಕ್ಕೆ ಕೊಲಾಬ್ರೇಷನ್ ಆಗಲಿದೆ XYZ ಹಂಗೆ ಏನೋ ಬರೆದ್ಬಿಟ್ಟು ಲೈಕ್ ಕೆಳಗಡೆ ಏನು ಬರ್ತಿದ್ದಾನೆ, ಮಲ್ಟಿ ಬಿಲಿಯನರ್ ಕಂಪ್ನಿಗೆ 1 ಕೋಟಿ ದುಡ್ಡು ವಿಷಯ ಎಲ್ಲ ನಾನು ತುಂಬ ಲೈಕ್ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ. ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲ ನಾನು ಸ್ಟಡಿ ಮಾಡಬೇಕು, ಅಲ್ಲಿ ಓದೋಕ್ಕೆ ಹೋಗಬೇಕು, ಅದಕ್ಕೆ ನನಗೆ 1 ಕೋಟಿ ಕೊಟ್ರಿ ಅಂತಂದರೆ ನಾನು ಈ ರೀತಿ ಈ ಡೊಮೇನ ಸೇಲ್ ಮಾಡಿಬಿಡ್ತೀನಿ. ಲೈಕ್ ಇದನ್ನು ಹೇಳ್ತಾ ಯಾಕೆ ಈ ರೀತಿ ಲೆಟ್ರ್ ಬರ್ದಿದೆಯಪ್ಪ ಅಂತ ನ್ಯೂಸಲ್ಲಿ ಇದೆಲ್ಲ ರಿಸರ್ಚ್ ಆಗಿ ಆನ್ಲೈನಲ್ಲಿ ವೈರಲ್ ಆದಾಗ ಈತ ಏನು ಹೇಳ್ತಿದ್ದಾನೆ ಗೊತ್ತಾ, ಲಾಸ್ಟ್ ಇಯರ್ ಈ ಜಿಯೋನವರು ಸಾವನ್ ಏನು ಪರ್ಚೇಸ್ ಮಾಡಿದ್ರು ನೋಡ್ರಿ, ಅವಾಗ ಇವರು Jio-Saavn ಅಂತ ಹೆಸರಿಟ್ಟಿದ್ರು. ಸೊ ಅದೇ ಡೊಮೇನ ಇದೇ ಪ್ಲ್ಯಾನ್ ಮಾಡಿಬಿಟ್ಟು ಇವನು Jio-Hotstar ಡೊಮೇನ ಪರ್ಚೇಸ್ ಮಾಡಿಬಿಟ್ಟು ಈ ರೀತಿ ಅವ್ರಿಗೆ ಮೆಸೇಜ್ ಹಾಕಿದ್ದಾನೆ. ಬಟ್ ಇಲ್ಲಿ ಎಂಡ್ ಆಫ್ ದ ಡೇ ಏನಾಯ್ತಪ್ಪ ಅಂದರೆ ಅದನ್ನು ಜಿಯೋನವರು ಲೈಕ್ ಅಕ್ಸೆಪ್ಟ್ ಮಾಡಲಿಲ್ಲ, ಅದನ್ನು ಬೇಡ ಅಂತ ಅಂದ್ಬಿಟ್ರು. ಅದಾದ ತಕ್ಷಣ ಮತ್ತೆ ಇಂಟರ್ನೆಟಲ್ಲಿ ತುಂಬ ವೈರಲ್ ಆದ ಕಾರಣಕ್ಕೆ ಅವನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಲೀಗಲ್ ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ನ ಕಳಿಸಿದ್ದಾರೆ. ಬಟ್ ಮುಂದೆ ಏನಾಗಿದೆ ಇದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ಬಟ್ ನನ್ನ ಪ್ರಕಾರ $200-300 ಬಿಲಿಯನ್ ಇರುವಂಥ ಒಬ್ಬ ವ್ಯಕ್ತಿ, 1 ಕೋಟಿ ಜಾಸ್ತಿ ಅಲ್ಲ. ಬಟ್ ಅವ್ನು ಹೆಂಗಿದ್ದಾನೆ, ಏನು ಪ್ಲ್ಯಾನ್ ಮಾಡಿದಾಗ ಗೊತ್ತಿಲ್ಲ. ಬಟ್ ಬೈ ಲೈಕ್ ಇಂಟರ್ನೆಟಲ್ಲಿ ಏನು ಬೇಕಾದರೂ ಆಗ್ಬೋದು. ಇವಾಗ ಅವನ ಮೇಲೆ ಕೇಸ್ ದಾಖಲೆ ಕೂಡ ಆದರೂ ಆಗ್ಬೋದು, ಗೊತ್ತಿಲ್ಲ. ಬಟ್ ಇದೊಂಥರ ಇಂಟ್ರೆಸ್ಟಿಂಗ್ ಮತ್ತು ಹಾಟ್ ಸುದ್ದಿ ಇತ್ತು. ಎಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. BSNL ಕಡೆಯಿಂದ ಅವರು ಆಫೀಷಿಯಲ್ ಆಗಿರುವಂಥ ಲೋಗೋನ ಹೊಸದಾಗಿ ಮೊನ್ನೆ ಅಷ್ಟೇ ಚೇಂಜ್ ಮಾಡಿದ್ದಾರೆ. ಸೊ ಈ ರೀತಿ ಇರುವಂಥ ಹೊಸ ಲೋಗೋ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಮತ್ತೊಂದು ಅಪ್ಡೇಟ್ ಏನು ಕೊಡ್ತೀರಪ್ಪ ಅಂತಂದರೆ, ನಾವು 2025 ಸ್ಟಾರ್ಟಿಂಗಲ್ಲಿ ಎಲ್ಲಕ್ಕಿಂತ ಬೆಸ್ಟ್ 5G ನೆಟ್ವರ್ಕ್ನ ಮಾರ್ಕೆಟಲ್ಲಿ ತೊಗೊಂಡು ಬರೀತೀವಿ ಅಂತ ಏನೋ ರಾಲ್ಔಟ್ಸ್ಗಳು, ಲೀಕ್ಸ್ಗಳು, ಅಪ್ಡೇಟ್ಸ್ಗಳು ಕಾಣಿಸ್ತಾ ಇದೆ. ಎಸ್ಲಿ ಕನೆಕ್ಷನ್ಸ್ಗಳು ಮತ್ತು ನೆಟ್ವರ್ಕ್ ಇಶ್ಯೂಗಳನ್ನ ಒಂದೊಂದೇ ಫಿಕ್ಸ್ ಮಾಡ್ತಾ BSNL ಒಳ್ಳೆ ಕೆಲಸ ಮಾಡ್ತಿರ್ಬೋದು ಅನ್ನೋ ಸದ್ಯ ಗೊತ್ತಿಲ್ಲ. ಬಟ್ ಇವರು 5G ನೆಟ್ವರ್ಕ್ ನನಗೆ ಲೈಕ್ ಇವರು 5G ತರೋಷ್ಟರಲ್ಲಿ ಇವ್ರು ಜಿಯೋ ಏರ್ಟೆಲ್ನವ್ರಲ್ಲ 6G ಹೋಗಿರ್ತಾರೆ, ಗೊತ್ತಿಲ್ಲ. ಬಟ್ ಇದಕ್ಕೆ ಸದ್ಯಕ್ಕೆ ನಿಮಗೆ ಈ ಮೊನ್ನೆ ಈ ಎಲ್ಲರೂ ಪೋರ್ಟು ಅದು ಇದು ಪ್ರೈಸಸ್ ಎಲ್ಲ ಜಂಪ್ ಆದಾಗ BSNL ಚೆನ್ನಾಗಿದೆ ಅಂತ ಪೋರ್ಟ್ ಆಗಿದೆ ನೋಡಿ. ಅವ್ರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ನಮ್ಮೂರಲ್ಲಂತೂ ನೆಟ್ವರ್ಕ್ ಇಲ್ಲ ಆಗೋರು, BSNL 2G ನೋಡೋಕೆ ಸಿಗ್ತಾ ಇಲ್ಲ, ಟವರ್ಸ್ ಇಲ್ಲ ಅಂತ ಹೇಳ್ಕೋಬೋದು. ಬಾಕಿ ನಿಮ್ಮ ಏರಿಯಾದಲ್ಲಿ ಇದ್ದರೆ ಡೆಫಿನೆಟ್ಲಿ ಒಳ್ಳೆ ನೆಟ್ವರ್ಕ್ ಇದ್ದರೆ ಡೆಫಿನೆಟ್ಲಿ ನೀವು ಯೂಸ್ ಮಾಡಿ. ಬಟ್ ಯಾವಾಗ ಪಶ್ಚಾತ್ತಾಪ ಪಡಬೇಕಾಗುತ್ತಪ್ಪ ಅಂತಂದರೆ, 3G ಇರಲಿ 2G ಇರಲಿ, ಯಾವಾಗ ವಾಟ್ಸಪ್ ಸ್ಟೇಟಸ್ ನೋಡಬೇಕಾದ್ರೆ ರೌಂಡ್ ಸರ್ಕಲ್ ಬರುತ್ತೆ, ರೀಲ್ಸ್ ನೋಡಬೇಕಾದ್ರೆ ರೌಂಡ್ ಆಗುತ್ತೆ ನೋಡಿ, ಆವಾಗ ಪಶ್ಚಾತ್ತಾಪ ಪಡೋಕ್ಕಾಗುತ್ತೆ. ಸೊ ಡೆಫಿನೆಟ್ಲಿ ನೀವೇನಾದ್ರು ಸದ್ಯಕ್ಕೆ ಮತ್ತೆ ಪೋರ್ಟಿಗೆ ಪ್ಲ್ಯಾನ್ ಇರಪ್ಪ ಅಂತಂದರೆ, ನೀವು $300-400 ರೀಚಾರ್ಜ್ ಮಾಡಲೇಬೇಕು, ಜಿಯೋ ಇರಲಿ ಏರ್ಟೆಲ್ ಇರಲಿ, ಆಮೇಲೆ ನೀವು ಪೋರ್ಟ್ ಆಗಬೇಕು. ಸುಮ್ಮನೆ ಯಾವುದು ನೆಟ್ವರ್ಕ್ ಚೆನ್ನಾಗಿದೆ ನೋಡಿ ಅದನ್ನೇ ಇಟ್ಕೊಳ್ಳಿ. ನಾನು BSNL, ಜಿಯೋ ಅದು ಚೆನ್ನಾಗಿದೆ ಅಂತಲ್ಲ, ನಿಮ್ಮ ಏರಿಯಾದಲ್ಲಿ ಯಾವ ನೆಟ್ವರ್ಕ್ ನೋಡಿದ್ರೆ ಅದೇ ಸಿಮ್ ಕಾರ್ಡ್ನ ಯೂಸ್ ಮಾಡಿ. ಎಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಆಫೀಷಿಯಲ್ ಆಗಿ ಹುವಾಯಿನವರು ವರ್ಲ್ಡ್ ವೈಡ್ ಈ ಟ್ರೈಫೋಲ್ಡ್ನ ಲಾಂಚ್ ಮಾಡಿಬಿಟ್ಟು 2,60,70,000 ಫೋನ್ನ ಫುಲ್ ಹೈಫಲ್ಲಿ ತೊಗೊಂಡು ಮಾರ್ಕೆಟಿದೆಲ್ಲ ಫುಲ್ ಹೈಪ್ ಮಾಡಿದೆ. ಇವಾಗ ಇದನ್ನೆಲ್ಲ ನೋಡಿಬಿಟ್ಟು ಸ್ಯಾಮ್ಸಂಗ್ ಅವ್ರು ನಾವು ಹೆಂಗೆ ಸುಮ್ಮನಿರಬೇಕು, ನಾವು 2025 ಟ್ರೈಫೋಲ್ಡ್ನ ತೊಗೊಂಡು ಬರ್ತಿದ್ದೀವಿ ಅಂತ ಎಲ್ಲ ಕಡೆ ಸುದ್ದಿ ಹಬ್ತಾ ಇದೆ. ಬಟ್ ನನ್ನ ಪ್ರಕಾರ ಈ ಹುವಾಯಿನವರು ನಮ್ಮ ಭಾರತದಲ್ಲಿ ಬರಲ್ಲ, ಅದು
ಹಳೆಯ ವಿಚಾರ. ಬಟ್ ಸ್ಯಾಮ್ಸಂಗ್ ಅವ್ರು ಡೆಫಿನೆಟ್ಲಿ ಟ್ರೈಫೋಲ್ಡ್ ತೊಗೊಂಬಂದ್ರಪ್ಪ ಅಂತಂದರೆ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಹೈಪ್ ಇರುತ್ತೆ, ಕ್ವಾಲಿಟಿ ಇರುತ್ತೆ, ಬ್ರ್ಯಾಂಡೆಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅಷ್ಟೇ ಕಾಸ್ಟ್ಲಿ ಕೂಡ ಇರುತ್ತೆ ಈ ತಲೆಯಲ್ಲಿ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತು ಇವ್ರು ಏನೇ ಮಾಡಿದ್ರು ಒಂದು ಪರ್ಫೆಕ್ಟ್ ಆಗಿರುವಂಥ ಲೈಕ್ ಅದನ್ನು ಫುಲ್ಲಿ ಫೋಕಸ್ ಮಾಡಿಬಿಟ್ಟು ಜಾಸ್ತಿ R&D ಎಲ್ಲ ಮಾಡಿಬಿಟ್ಟು ಫೋನ್ಸ್ಗಳನ್ನ ತೊಗೊಂಡು ಬರ್ತಾರೆ. ಸೊ ಹೋಪ್ಫುಲಿ ನನಗೆ ಹುವಾಯಿಗಿಂತ ಬೆಟರ್ ಸ್ಯಾಮ್ಸಂಗಲ್ಲಿ ಫೋನ್ ಬರುವಂಥ ನಂಬಿಕೆ ಇದೆ ಅಂತ ಅನಿಸುತ್ತೆ. ಬಾಕಿ ಇವರು ಇವಾಗ OnePlus ಅವ್ರು ಬಂದರು, ಗೂಗಲ್ನವ್ರು ಬಂದರು, ಇನ್ನು ಬಿಟ್ಟರೆ ವಿವೋನವ್ರು ಬಂದರು. ಇವೆಲ್ಲ ಫೋನ್ಸ್ಗಳು ಅಷ್ಟಕ್ಕಷ್ಟೇ ಇತ್ತು, ಫೀಚರ್ಸ್ಗಳು ಚೆನ್ನಾಗಿತ್ತು, ಬಟ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಸ್ಯಾಮ್ಸಂಗ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನು ಇವ್ರನ್ನ ಮೀರಿಸ್ಬೇಕಪ್ಪ ಅಂದರೆ ಆ್ಯಪಲ್ ಅವರೇ ಫೋಲ್ಡ್ ಡಿವೈಸ್ ತೊಗೊಂಡಿರಬೇಕು. ಹೋಪ್ಫುಲಿ ಇವತ್ತಿಲ್ಲ ನಾಳೆ ಆ್ಯಪಲ್ ಫೋಲ್ಡಬಲ್ ಡಿವೈಸ್ ಕೂಡ ಬರುತ್ತೆ. ಬಟ್ ಈಗ ಆಲ್ರೆಡಿ ಕಿಡ್ನಿ ಎಲ್ಲ 1, 2 ಬಾಡಿಗೆ ಕೊಟ್ಟಿದ್ದೀವಿ, ಎಲ್ಲೇ ತರಬೇಕು ಮತ್ತೆ 3ನೇ ಕಿಡ್ನಿ. ಎಸ್ ಈ ಪರಿಸ್ಥಿತಿ ಆಗಿದೆ. ಎಸ್ ಬಟ್ ಫೀಚರ್ ಈಸ್ ಫೋಲ್ಡೇಬಲ್ಸ್. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಓಪೋನವರು ಆಫೀಷಿಯಲ್ ಆಗಿ ಮತ್ತೊಂದು Anco X3 ಅಂತ ಒಂದು ಏರ್ಬಡ್ಸ್ನ ಲಾಂಚ್ ಮಾಡಿದ್ರೆ, ಆ್ಯಸ್ ಇಟ್ ಈಸ್ ಎಕ್ಸಾಕ್ಟ್ಲಿ OnePlusನ ಏನು ಏರ್ಬಡ್ಸ್ಗಳು ಲಾಂಚ್ ಆಗಿ ನೋಡಿ OnePlus 3 ಅದನ್ನೇ ಸೇಮ್ ಇರು ಕಾಪಿ ಪೇಸ್ಟ್ ಮಾಡಿಬಿಟ್ಟು ಈ ಡಿವೈಸ್ನ ತೊಗೊಂಡಿದ್ದಾರೆ. ಬಟ್ ಈ OnePlusಗಿಂತ ಮುಂಚೆ ಓಪೋನವ್ರು ಮಾರ್ಕೆಟ್ಲಿ ಆಡಿಯೋ ಪ್ರಾಡಕ್ಟ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಈ ಏರ್ಬಡ್ಸ್ ಕೂಡ ಅಷ್ಟೇ ಸೇಮ್ ಅದೇ 11mm ಡ್ರೈವ್ಸ್ ತೊಗೊಂಡಿದೆ, 50 dB ಆಕ್ಟಿವ್ ನಾಯ್ಸ್ ಕ್ಯಾನ್ಸಲ್ನೊಂದಿಗೆ. ಇದನ್ನು ಜಸ್ಟ್ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ವಿತ್ ಕೇಸ್ನೊಂದಿಗೆ 53 hours ಏನೋ ಬ್ಯಾಕಪ್ ಬರುತ್ತೆ. 54 mAh ಲೋ ಲೇಟೆನ್ಸಿ ಮತ್ತು ಗೇಮಿಂಗ್ ಮೋಡ್ ಆಗಿರೋಂಥ ಬಿಲ್ಡ್ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಮತ್ತು ಓಪೋ Anco ಸೀರೀಸ್ ಏನಿದೆ ನೋಡಿ, ನಾನು ಫಸ್ಟ್ ಸೀರೀಸ್ ಹಿಡ್ಕೊಂಡು ಈ 3 ಸೀರೀಸ್ 2 Pro ತನಕ ಎಲ್ಲ ಯೂಸ್ ಮಾಡಿದ್ದೀನಿ. ಡೆಫಿನೆಟ್ಲಿ ಸಖತ್ ಕೆಲಸ ಮಾಡಿದೆ. ಇಲ್ಲಿ ಆಕ್ಟಿವ್ ನಾವಿಗೇಷನ್ ಮತ್ತು ಕ್ವಾಲಿಟಿ ನಿಜವಾಗ್ಲೂ ಸಖತ್ತಾಗಿದೆ. ಇದರಲ್ಲಂತೂ ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಕೊಟ್ಟವ್ರೆ. ಸೊ ಡೆಫಿನೆಟ್ಲಿ ನೀವು ಏರ್ಬಡ್ಸ್ ತೊಗೊಳ್ತಿದ್ರಪ್ಪ ಅಂತಂದರೆ ಒನ್ ಟೈಮ್ ಇದನ್ನು ಸರ್ಚ್ ಮಾಡಿ. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಸೊ ಆಫೀಸ್ ಆಗಿ OnePlus ಕಡೆಯಿಂದ OnePlus 13 ಇದೆ 30 ಅಥವಾ 31ನೇ ಅಕ್ಟೋಬರ್ಗೆ ಚೈನಾದಲ್ಲಿ ಲಾಂಚ್ ಆಗ್ತಾ ಇದೆ. ಅದಕ್ಕೂ ಮುಂಚೆ ಈ ಫೋನ್ಸ್ನ ಸ್ಪೆಷಲ್ ಅನ್ಬಾಕ್ಸಿಂಗ್ ವಿಡಿಯೋನ ಯಾರೋ ಹೊರಗೆ ಬಿಟ್ಟಿದಾರಂತೆ, ಲೀಕ್ ಆಗಿದೆ. ಇದನ್ನ ಗೊತ್ತಿಲ್ಲ ದೇವ್ರೇ ಇವರೇ ಮಾಡಿರ್ತಾರ ಹೈಪ್ ಸಲುವಾಗಿ ಜಾಸ್ತಿ ವೈರಲ್ ಆಗಲಿ, ನ್ಯೂಸಲ್ಲಿ ಬರಲಿ ಅಂತ ಗೊತ್ತಿಲ್ಲ. ಬಟ್ ಹಿಂದೆ ಯಾರಿರ್ತಾರೋ ಅವ್ರು ಮಾಡಿದಾರೆ ಗೊತ್ತಿಲ್ಲ. ಬಟ್ ಎಸ್ ಸದ್ಯಕ್ಕೆ ಮಾರ್ಕೆಟ್ ಅಂತೂ ಪ್ರತಿ ವರ್ಷ ನಾವು OnePlus ಸೀರೀಸ್ನ ಯಾವುದೇ ಒಂದು ಫ್ಲಾಗ್ಶಿಪ್ ಫೋನಲ್ಲಿ ಈ ರೀತಿ ಲೀಕ್ ಆಗಿದೆ, ಈಗ ಬಂತು, ಹಿಂಗೆ ಡಿಸೈನ್ ಅಂತ ನ್ಯೂಸ್ ಕೇಳಿರ್ತೀವಿ. ಇಷ್ಟೇ ಅಲ್ಲದೆ ಈ ಸರ್ತಿ ಏನು ಫ್ಲಾಗ್ಶಿಪ್ ಫೋನ್ಸ್ಗಳು ಲಾಂಚ್ ಆಗ್ತಿದೆ ಗುರು, ಒಂದಕ್ಕಿಂತ ಒಂದು. ಇಲ್ಲಿ OnePlus 13 ಆದರೆ OPPO Find X8 ಸೀರೀಸ್ ಬರ್ತಾ ಇದೆ, Realme GT7 ಬರ್ತಾ ಇದೆ, Vivo X200 ಬರ್ತಾ ಇದೆ, Samsung S25 ಅಲ್ಟ್ರಾ ಸೀರೀಸ್ಗಳು 25 ಸೀರೀಸ್ ಬರ್ತಾ ಇದೆ. ಎಲ್ಲ ಲೈಕ್ ಹತ್ತಿರ ಲಕ್ಷ ಬೆಲೆಗೆ ಫೋನ್ಸ್ಗಳು ಲಾಂಚ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ನಾವು 20,000 ರೂಪಾಯಿಗೆ 7 ಫೋನು 4 ಫೋನ್ಸು ಹೆವಿ ಕಾಂಪಿಟೇಷನ್ ಅಂತಿದ್ವಿ. ಬಟ್ ಇವಾಗ ಫ್ಲಾಗ್ಶಿಪ್ ಸೀರೀಸಲ್ಲಿ ಲಕ್ಷ ಫೋನ್ಸ್ಗಳು ಕೂಡ ಲೈಕ್ ಲಕ್ಷ ರೂಪಾಯಿ ಫೋನ್ಸ್ಗಳು ಕೂಡ ಹೆವಿ ಕಾಂಪಿಟೇಷನ್ ಇಡ್ತಾ ಇದೆ. ಸೊ ಯಾವ ರೀತಿ ಮಾರ್ಕೆಟ್ ಮುಂದಿರುತ್ತೆ ಗೊತ್ತಿಲ್ಲ. ಬಟ್ ಜನರ ಹತ್ರ ದುಡ್ಡಿದೆಯಪ್ಪ ಅಂದರೆ ಈ ಫೋನ್ಸ್ನ ತೊಗೊಳ್ತಾರೆ. ಬಟ್ ಮಾರ್ಕೆಟ್ಲಿ ಬ್ರ್ಯಾಂಡ್ಗಳು ಒದ್ದಾಡ್ತಿದೆ. ಬಟ್ ಎಸ್ ಕಾಂಪಿಟೇಷನ್ ಇದ್ದಷ್ಟು ಜನರಿಗೆ ಲಾಭ ಆಗುತ್ತೆ. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಸೊ ಆಫೀಷಿಯಲ್ ಆಗಿ ಓಪೋ ಕಡೆಯಿಂದ 2020 OPPO X ಸೀರೀಸ್ನ ಒಂದು ಫೋನ್ ಲಾಂಚ್ ಮಾಡಿದ್ರು. ಅದಾದ ತಕ್ಷಣ ಭಾರತದಲ್ಲಿ ಇವಾಗ 4 ವರ್ಷಗಳ ನಂತರ ಮತ್ತೊಂದು X ಸೀರೀಸ್ನ OPPO Find X8 ಸೀರೀಸ್ನ ತೊಗೊಂಡು ಬರ್ತಾರೆ. ಇದು ಗ್ಲೋಬಲಿ ಚೈನಾದಲ್ಲಿ ಅಟ್ ಎ ಟೈಮ್, ಭಾರತದಲ್ಲಿ ಕೂಡ ಸೇಮ್ ಟೈಮ್ ಲಾಂಚ್ ಆಗ್ತದೆ. ಮತ್ತು ಇದ್ರ ಬೆಲೆಗಳು ಸ್ವಲ್ಪ ಡಿಫ್ರೆನ್ಸ್ ಆಗಿ ಬರುತ್ತೆ. ಸೊ ಈ ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಖತ್ ಡಿಸೈನ್ ಇರುತ್ತೆ, ಮೇನ್ ಫೋಕಸ್ ಕ್ಯಾಮ್ರಾ ಇರುತ್ತೆ. ಸೊ ಇದರಲ್ಲಿ 50 ಮೆಗಾಪಿಕ್ಸೆಲ್ನ ಈ ಸೋನಿ LYT 800 ಸೆನ್ಸರನ್ನು ತೊಗೊಂಡು ಬರ್ತಾ ಇದ್ದಾರೆ. ಮತ್ತು ಇದೆಲ್ಲ ಹೆಸಲ್ ಬೇಡ್ ಸೆನ್ಸರ್ನ ತೊಗೊಂಡ್ಬರ್ತಾಯಿದೆ. ಅಂದರೆ ನಾವು DJI ಕ್ಯಾಮ್ರಾಸ್ ಎಲ್ಲ ನೋಡಿರ್ತೀವಿ ನೋಡಿ, ಅದೇ ಸೆನ್ಸರ್ಸ್ಗಳು ಈ ಫೋನಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಸ್ ಡೆಫಿನೆಟ್ಲಿ 4 ವರ್ಷಗಳ ನಂತರ ಆದರೂ ಓಪೋ ಭಾರತದಲ್ಲಿ ಬರ್ತಾ ಇದೆ. ಸ್ವಲ್ಪ ಪ್ರೈಸಿಂಗೆಲ್ಲ ಕಾಂಪಿಟೇಷನ್ಗೆ ಬನ್ನಿ ಗುರು. ಲೈಕ್ ಇವಾಗ ಬಜೆಟ್ ಕೇರಿಯಲ್ಲಿ ಕೂಡ ಹೆವಿ ಪ್ರೈಸಸ್ಗಳಿರುತ್ತೆ, ಒಂದೇ ಮೇನ್ ಫೋಕಸ್ ಮಾಡಿರ್ತಾರೆ. ಬಟ್ ಈ ರೀತಿ ಆದ್ರಾಗೆಲ್ಲ ಫ್ಲಾಗ್ಶಿಪ್ಪಲ್ಲೂ ಒಂದು ಒಳ್ಳೆ ವ್ಯಾಲ್ಯೂ ಹುಡ್ಕೋಬೇಕಾದ್ರೆ ವ್ಯಾಲ್ಯೂ ಫಾರ್ ಮನಿ ಸ್ಪೆಕ್ ಬೇಕು, ಅದೇ ರೀತಿ ಪ್ರೈಸ್ ಕೂಡ ಇರಬೇಕು. ಹೋಪ್ಫುಲಿ ಕ್ಯಾಮ್ರಾ ಚೆನ್ನಾಗಿತ್ತು ಅಂದರೆ ಕೂಡ ತುಂಬ ಜನ ಇಷ್ಟಪಡ್ತಾರೆ. ಬಟ್ ಓಪೋ ಸದ್ಯಕ್ಕೆ ಮಾರ್ಕೆಟ್ಲಿ ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿದೆ ಬಜೆಟಲ್ಲೂ ಫ್ಲಾಗ್ಶಿಪ್ಪಲ್ಲೂ ಅಂತ ನನಗನ್ಸಲ್ಲ. ನೀವೇನಾದರೂ ಓಪೋ ಫೋನ್ಸ್ ಯೂಸ್ ಮಾಡ್ತೀರಾ, ಯಾವ ಫೋನ್ ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿ ನೋಡೋಣ. ಎರಡಿಸಲಿ ಕೊನೆ ಟೆಕ್ ನ್ಯೂಸ್ ಬರುತ್ತೆ. ಸೊ ಆಫೀಸಲ್ ಆಗಿ ಆ್ಯಪಲ್ ಕಡೆಯಿಂದ M4 ಚಿಪ್ಸ್ ಜೊತೆಗೆ ಕೆಲವೊಂದು SS ಸೀರೀಸ್ ಆಗಲಿ ಮತ್ತು ಮೇನ್ ಪ್ರೋ ಸೀರೀಸ್ನ ಪ್ರೊಡಕ್ಟ್ಸ್ ಕೂಡ ಲಾಂಚ್ ಮಾಡಿದ್ದಾರೆ. ಇದು ಪ್ರತಿ ವರ್ಷಕ್ಕಿಂತ ಸ್ವಲ್ಪ ಬೇಗನೆ ಲಾಂಚ್ ಆಗಲಿದೆ ಅಂತ. ಇದು ಜನವರಿ ಮತ್ತು ಫೆಬ್ರವರಿ ಮಿಡ್ಡಲ್ಲೇನೋ ಈ ಆ್ಯಪಲ್ನ ಮ್ಯಾಕ್ಬುಕ್ ಏರ್ ಆಗಿರಲಿ, ಪ್ರೋ ಸೀರೀಸ್ ಆಗಿರಲಿ, iMac ಆಗಿರಲಿ ಮತ್ತು ಈ ಇವರ ಮ್ಯಾಕ್ ಮಿನಿ ಏನಿದೆ ಇವನ್ನೆಲ್ಲ ಲಾಂಚ್ ಮಾಡುವಂಥ ತುಂಬ ಸಾಧ್ಯತೆಗಳಿದೆ. ಮತ್ತು ಮೇನ್ಲಿ ಇಲ್ಲಿ ಹೈಲೈಟ್ ಕಾಣಿಸ್ತಿರಪ್ಪ ಅಂತ ನನ್ನ ಪ್ರಕಾರ ಅದು ಮ್ಯಾಕ್ ಈ ಆ್ಯಪಲ್ನವರ M4 ಚಿಪ್ ಏನಿದೆ ಇದೇ ಇಲ್ಲಿ ಮೇನ್ ಹೈಲೈಟೆಡ್ ಇದೆ. ಈ ಸರ್ತಿ ಇಲ್ಲಿ ಗೇಮಿಂಗ್ನ ಫೋಕಸ್ ಮಾಡ್ತಾ ಇದ್ದಾರೆ, ಗ್ರಾಫಿಕ್ಸ್ ಮತ್ತು ಇದು ಜಾಸ್ತಿ ಹೆವಿ ಟಾಸ್ಕ್ಗಳನ್ನ ಮಾಡೋಕ್ಕೆ ಮತ್ತು AI ಟಾಸ್ಕ್ನ ಪ್ರೊಸೆಸ್ ಮಾಡೋಕ್ಕೆ ಇದರೊಂದಿಗೆ ತುಂಬ ಒಳ್ಳೆ ಕೆಲಸ ಮಾಡಿದ್ರಂತೆ. ಸೊ ಇಟ್ಸ್ ಡೆಫಿನೆಟ್ಲಿ AI ಮುಂದಿನ ಜನ್ರೇಷನ್ ತುಂಬ ಬೇರೆ ಬೇರೆ ಚೇಂಜಸ್ ನೋಡಿದ್ವಿ. ಅದಕ್ಕೆ ಆ್ಯಪಲ್ ಅವ್ರೇನು ಗೊತ್ತಿಲ್ಲ, ಇವರೇನು ಹೊಸದಾಗಿ ಏನು ತೊಗೊಂಡು ಬರ್ತಿದ್ದಾರೆ AI ಟಾಸ್ಕ್ ಅಂತ.
ಬಟ್ ಎಸ್ ನಾನು ಇದನ್ನು ಟೆಸ್ಟ್ ಮಾಡೋಕ್ಕೆ ಸೂಪರ್ ಎಕ್ಸೈಟೆಡ್ ಇದ್ದೀನಿ. ಸೊ ಅದಕ್ಕೆ ಏನಾದರೂ ಆ್ಯಪಲ್ ಡಿವೈಸ್ಗಳನ್ನ ಪರ್ಚೇಸ್ ಮಾಡಬೇಕು, ನಿಮ್ಮ ಎಡಿಟಿಂಗ್ ಸಿಸ್ಟಮ್ ಆಗಿರಲಿ ಅಥವಾ ನಿಮ್ಮ ಎಕೋ ಸಿಸ್ಟಮ್ನ ಬೆಳೆಸಬೇಕಪ್ಪ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ. ಇನ್ನೂ ಚೀಪ್ ಬೆಲೆಗೆ ನಿಮಗೆ ಲ್ಯಾಪ್ಟಾಪ್ಸ್ಗಳು ಮತ್ತು ಮ್ಯಾಕ್ ಬುಕ್ಸ್ಗಳು ಸಿಗ್ಬೋದು ಮೇ ಬಿ, ಬಿಕಾಸ್ ಹೊಸ ಲಾಂಚ್ ಆಗ್ತದೆ ಅಂದರೆ ಹಳೆ ಪ್ರೈಸಸ್ಗಳು ಇನ್ನಷ್ಟು ಕಮ್ಮಿ ಆಗುತ್ತೆ. ಎಸ್, ಇವತ್ತಿನ ಬೆಂಕಿ ಟೆಕ್ನಾಲಜಿ ನಿಮಗೆ ಯಾವ್ದು ಹಾಟ್ ನ್ಯೂಸ್ ಅಂತ ಅನಿಸ್ತು ಮತ್ತು ನಾನು ಕೇಳಿರುವಂಥ ಪೇಯ್ಡ್ ಕೋರ್ಸಸ್ನ ಯಾವ್ದಾದ್ರು ಪರ್ಚೇಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಎಸ್, ಐ ಹೋಪ್ ನಿಮಗೆ ಇವತ್ತಿನ ಟೆಕ್ನಾಲಜಿಲಿ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸಿಗೋಣಂತೆ ಮುಂದಿನ ಟೆಕ್ನಾಲಜಿಲಿ. ಗೈಸ್, ಸಿ ನೆಕ್ಸ್ಟ್ ಒನ್. ನಮಸ್ಕಾರ.